ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ನನ್ನಲ್ಲಿ ಸಂಗ್ರಹ ಇರುವ ಎಲ್ಲ ಅಧ್ಯಾತ್ಮ ಪುಸ್ತಕಗಳ ಒಂದೊಂದೇ ಪುಸ್ತಕವನ್ನು ಪರಿಚಯ ಮಾಡುತ್ತಿದ್ದೇನೆ. ಇದು 6ನೇ ವಿಡಿಯೋ. ತಾವು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಬೇಕಾಗೆಂದು ತಮಗೆ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಹತ್ರ ಇದು ಪರಮಾನುಭವದ ಒಂದು ಜೆರಾಕ್ಸ್ ಕಾಪಿ ಇದೆ. ಇಲ್ಲೇ ಜೆರಾಕ್ಸ್ ಮಾಡಿಸಿದ್ದು. ಅದು ಪುಸ್ತಕ ಪ್ರಿಂಟ್ ಇಲ್ಲ ಅಂತ ಹೇಳಿದರು. ಅದಕ್ಕೆ ಯಾರೋ ಒಬ್ಬರು ಪಂಡಿತರು ಕಳಿಸಿದ್ದಕ್ಕೆ ಇದನ್ನು ಜೆರಾಕ್ಸ್ ಮಾಡಿಸಿ ಮಾಡಿದ್ದೇನೆ. ಇದು ಶ್ರೀ ಗುರು ಶಂಭುಲಿಂಗಾಯ ನಮಃ ನಿಜಗುಣ ಶಿವಗಳದ್ದು ಪರಮಾನುಭವಬೋಧೆ ಗುರುದೇವತಾ ಮಂಗಲಂ 1ನೇ ಸಂಧಿಯಿಂದ ಪ್ರಾರಂಭವಾಗುತ್ತಿದೆ. ರಾಗ ನಾದ ನಾಮಕ್ರಿಯೆ ಅಂತ ಸ್ತೋತ್ರ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗೆನ್ನ ಮತಿಗೆ ಮಂಗಳವನ್ನು ಅಂತೇಳಿ ಇದರಲ್ಲಿ ಇದು ತಾತ್ಪರ್ಯ. ಇದು ಇಷ್ಟೇ ಎಂದು ಅರಿವ ಜ್ಞಾನವು ಸ್ವಾತಂತ್ರ್ಯವೆಂಬ ಐಶ್ವರ್ಯವು ಸ್ವಾತಂತ್ರ್ಯವನ್ನು ರಕ್ಷಿಸುವಂತಹ ಸಾಮರ್ಥ್ಯ ರೂಪ ಶಕ್ತಿಯು ಸಹಾಯ ಸಂಪತ್ತ ರೂಪಿ ಬಲವು ಪರಾಕ್ರಮ ರೂಪ ವೀರ್ಯವು ಪ್ರಗಲ್ಭ ರೂಪ ತೇಜಸ್ಸು ಈ 6 ಗುಣಗಳು ಯಾವಾಗಲೂ ಗುರು ಮತ್ತು ಶಂಭುಲಿಂಗ ಇವರುಗಳಲ್ಲಿ ಇರುವುದರಿಂದ ಅವರು ಶರೀರಧಾರಿಗಳಾಗಿ ನಮ್ಮಂತೆ ಪ್ರತೀತಿಯಾದರೂ ನಮ್ಮ ಸಮಾನರಲ್ಲ, ಕಿಂತು ನಮಗಿಂತ ವಿಲಕ್ಷಣರಾಗಿ ಅದ್ಭುತ ಮಹಿಮಾಶಾಲಿಗಳಾಗಿರೋರು. ಆದ್ದರಿಂದ ಅವರುಗಳ ಕಮಲೋತ್ಪಾದಿಯಲ್ಲಿ ಕೋಮಲ ಮೃದುವಾದ ಮನೋಹರವಾದ ಪಾದವು ನನ್ನ ಬುದ್ಧಿಗೆ ಸರ್ವದಾ ಸಾಕ್ಷಿ ರೂಪ ತಂದಿದ್ದು ಮಂಗಲವನ್ನು ಮಾಡುತ್ತಿರಲಿ ಎಂಬುದಾಗಿ ಗ್ರಂಥಕಾರರು ಆಶೀರ್ವಾದ ರೂಪವನ್ನು ಮಂಗಲವನ್ನು ಮಾಡಿದರೆ. ಆಮೇಲೆ ಇಷ್ಟ ದೇವತೆ ಶಂಭುಲಿಂಗನ ನಮಸ್ಕಾರಪ್ಪ ಮಂಗಲ ಹೇಳ್ತಾರೆ. ಆಮೇಲೆ ಗಣಪತಿದು ಸ್ತೋತ್ರ. ಸರ್ವ ವಿದ್ಯೆಗಳಿಗೆ ಸರ್ವ ಬಂದಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವ ತೋರ್ಕೆ ಗಾದಿ ಕಾರಣವಾದ ಸರ್ವ ಮಂಗಲಿಗೆ ಯಾನ ತಪ್ಪೆ ಅಂದರೆ ಅಲ್ಲಿ ಒಂದು ಆ ಶಕ್ತಿ ದೇವತೆ ಅವರಿಗೆ ಕೂಡ ಇದೆಲ್ಲ ಅವರಿಗೆ ಇದು ಮಾಡಿದ್ದಾರೆ. ಹೀಗೆ ಒಂದೊಂದು ಪದದ ಮತ್ತು ಅದಕ್ಕೆ ಟೀಕಾ ಮತ್ತು ತಾತ್ಪರ್ಯ. ಇದು ಈ ಪುಸ್ತಕ ಬಹಳ ಇದು ನಮಗೆ ಡೈರೆಕ್ಟಾಗಿ ಪರಮಾನುಭವ ಓದಿದ್ರೆ ಅರ್ಥನೇ ಆಗೋಲ್ಲ. ಆದರೆ ಈ ಟೀಕಾವನ್ನು ಇದನ್ನು ನಾವು ಓದಿದ್ರೆ ನಮಗೆ ಅರ್ಥ ಆಗುತ್ತೆ ಅಂಥೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆದರೂ ಗುರುವಿನಿಂದ ಯಾವ ವಿದ್ಯೆ ದೊರಕೋದಿಲ್ಲ. ಗುರು ಮೂಲಕವೇ ಕೇಳಿದರೆ ನಮಗೆ ಅಲ್ಪ ಜ್ಞಾನಕ್ಕೆ ಇದಾಗುತ್ತೆ ಅಂತ ನನ್ನ ಒಂದು ಭಾವನೆ. ಇದು ಮೊದಲೇ ಈ ಪುಸ್ತಕ ಜೆರಾಕ್ಸಿಂದು ಇದು 1-2 ಸಂಧಿ ಇದೆ. ಈಗ ಇದು 3ನೇ ಸಂಧಿ. ಇದು ಕೂಡ ನಾನು ಜೆರಾಕ್ಸ್ ಮಾಡಿಸಿದ್ದೆ. 3ನೇ ಸಂಧಿ ಪ್ರಾರಂಭ ಅಂಥೇಳಿ ಇದು ಕೂಡ ಜೆರಾಕ್ಸ್ ಇದೆ. ಶ್ರೀ ಗುರು ಶಂಭುಲಿಂಗಾಯನ ಬಳಿಕ 1ನೇ ಸಂಧಿಯಲ್ಲಿ ಅಧಿಷ್ಠಾನ ಬ್ರಹ್ಮದಲ್ಲಿ ಜಗತ್ತನ್ನು ಆರೋಪಿಸಿ 2ನೇ ಸಂಧಿಯಲ್ಲಿ ಜಗತ್ತನ್ನು ಅಪವಾದ ಮಾಡಿ ಜಗತ್ತಿಗೆ ಅಧಿಷ್ಠಾನವಾದ ಪರಬ್ರಹ್ಮ ಸ್ವರೂಪವೇ ನೀನೆಂದು ಹೇಳಿದರು. 6 ಲಿಂಗಗಳಲ್ಲಿ ಉಪಕ್ರಮ ಉಪಸಂಹಾರಗಳೆಂಬ ಕೂಡಿ ಒಂದು ಮೊದಲನೇ ಲಿಂಗವನ್ನು ಪ್ರತಿಪಾದಿಸಲ್ಪಟ್ಟು ಈ ಅಧಿಷ್ಠಾನ ಬ್ರಹ್ಮವೇ ನಾನೆಂಬ ನಿಶ್ಚಯ ಜ್ಞಾನಕ್ಕೆ ಪ್ರತಿಬಂಧಕಗಳಾದ ಭ್ರಾಂತಿಗಳನ್ನು ನಿವಾರಿಸುತ್ತಾ ಬ್ರಹ್ಮವೇ ನೀನಿರುವಿ ಎಂಬುದನ್ನು ಪುನಃ ಹೇಳುತ್ತಾ ಹೋಗುತ್ತಾರೆ. ಆದ್ದರಿಂದ ಈ 3ನೇ ಸಂಧಿಯು ಅಭ್ಯಾಸ ಲಿಂಗವನ್ನು ಹೇಳುತ್ತದೆ. ಅಂದರೆ ದೇಹ, ನಾಮ, ರೂಪ, ಕುಲ, ಗೋತ್ರ, ವರ್ಣ, ಆಶ್ರಮ, ಬಂಧ, ಮೋಕ್ಷಾದಿ ಭ್ರಮಗಳನ್ನು ನಿವಾರಿಸುತ್ತಾ ಬ್ರಹ್ಮಾಧಿಷ್ಠಾನವಾದ ತನ್ನ ನಿಜವನ್ನು ಅರುಪುತ್ತದೆ ಅಂತ ಇದು ಹೀಗೆ ಪ್ರತಿಯೊಂದು ತಾತ್ಪರ್ಯ ಕೂಡ ಹೇಳಿದ್ದಾರೆ. ಮೊದಲು ಅದು ಪದ್ಯ, ಆಮೇಲೆ ಟೀಕಾ, ತಾತ್ಪರ್ಯ. ಇದು 3ನೇ ಸಂಧಿ ಕೂಡ ನನಗೆ ಜೆರಾಕ್ಸ್ ಮಾಡಿಸಿದ್ದೇನೆ. ಇನ್ನು ಇದು ಕೂಡ ಬಹಳ ಉತ್ತಮವಾದ ಗ್ರಂಥ, ಪರಮಾರ್ಥ ಚಿಂತಾಮಣಿ ಅಂತೇಳಿ ಇಡೀ ವಿಶ್ವದ ತಿರಳನ್ನು ಗೊತ್ತುಪಡಿಸುವ ಮನನ ಕೇಂದ್ರ. ಇದನ್ನು ಬರೆದವರು
ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಅಧ್ಯಾತ್ಮ ಪ್ರಕಾಶ ನಿಲಯ ಹೊಳೆ ನರಸೀಪುರ ಇವ್ರದ ಇಡೀ ವಿಶ್ವದ ತಿರಳನ್ನು ಗೊತ್ತುಪಡಿಸುವ ಮನನ ಗ್ರಂಥ ಹೇಳಿ ಅವರು ಹೇಳಿದ್ದಾರೆ. ಅಂದರೆ ಪೀಠಿಕೆ ತುಂಬ ದೊಡ್ಡದಿದೆ. ಪ್ರಕಾಶರದು ಅವ್ರದ್ದು ಒಂದು ಇದೆ. ಪೀಠಿಗೆ 1ನೇ ಸಂಸ್ಕರಣ ಸಕಲ ಪುರುಷಾರ್ಥಗಳನ್ನು ಅವುಗಳ ಸಾಧನವನ್ನು ತಿಳಿಸಿಕೊಡುವ ವೇದಗಳಲ್ಲಿ ಪರಮಾರ್ಥವನ್ನು ನಿರ್ಣಯಿಸುವ ರೀತಿಯನ್ನು ಈ ನಿರ್ಣಯ ರೂಪವಾದ ಜ್ಞಾನದಿಂದ ದೊರಕುವ ಪರಮ ಪುರುಷಾರ್ಥವನ್ನು ಸ್ಫುಟವಾಗಿ ತಿಳಿಸುತ್ತದೆ. ಆದರೂ ಬರುತ್ತಾ ಜನರ ಚಿತ್ತಶುದ್ಧಿಯು ವಿಚಾರ ಶಕ್ತಿಯು ಕಡಿಮೆಯಾಗಿ ವೇದಶಾಸ್ತ್ರಗಳಿಗೆ ತಮಗೆ ತೋಚಿದಂತೆ ಅರ್ಥವನ್ನು ಕಲ್ಪಿಸುವ ವಾಡಿಕೆಯು ಹೆಚ್ಚಿಕೊಂಡಿರುತ್ತೆ. ಪೀಠಿಕೆ ಇದು ಎಲ್ಲ ತುಂಬ ದೊಡ್ಡದೇ ಇದೆ. ಪ್ರಾಕೃತರಿಗೂ ವಿಷಯಾಸಕ್ತರಿಗೂ ಯಾವ ವಿಚಾರಕ್ಕಂತೂ ರುಚಿಸಲಾರದು. ಅವರನ್ನು ಕಾಲಕ್ರಮದಲ್ಲಿ ಪ್ರಕೃತ ಮಾತೆಯೇ ದುಃಖ ಪರಂಪರೆ ಎಂಬ ಕೊರಡೆ ಪೆಟ್ಟಿನಿಂದ ಹೊಡೆದೆಬ್ಬಿಸಬೇಕಾಗಿರುತ್ತದೆ ಹೊರತು ಸಾಧು ಸಂಕರ ಹಿತೋಕ್ತಿಗಳಿಂದ ಸದ್ಯಕ್ಕೆ ಅವರಿಗೆ ಯಾವ ಪ್ರಯೋಜನ ಆಗುವಂತಿರಲಿಲ್ಲ ಅಂತ ಒಂದು ವಿಷಾದ ಭಾವನೆಯಿಂದ ಅವರು ಹೇಳ್ತಾ ಇದ್ದಾರೆ. ಇದು ಗ್ರಂಥಶೋಧಕ ಅವರು ಬರೆದಿದ್ದು. ಹೊಳೆ ನರಸೀಪುರ ವಿಶ್ವ ವಸು ನಾಮ ಸಂವತ್ಸರ ಪಾಲ್ಗೊಣ ಬಹಳ ತಿಥಿ ಅಂತ ಇದೆ. ವೇದಾಂತ ದರ್ಶನ ಹೆಚ್ಚುಗಾರಿಕೆ, ವೇದಾಂತ ಜ್ಞಾನದ ಪ್ರಯೋಜನ, ಪರಮಾರ್ಥ ವಿಚಾರ, ಇರುವಿನ ಪರಮಾರ್ಥ, ಹೀಗೆ ಒಂದೊಂದು ಎಚ್ಚರ ಕನಸುಗಳ ಅರಿವು ಒಂದೇ ಅರಿವಿನ ಪರಮಾರ್ಥ ಅಂಥೇಳಿ ಸುಖದ ಪರಮಾರ್ಥ, ಇದೆಲ್ಲ ಒಂದು ಸಂಕೇತಗಳು ಎಲ್ಲೆಲ್ಲಿ ಈಶೋಪನಿಷತ್ನಿಂದ ತೊಗೊಂಡು ತೊಗೊಂಡಿದ್ದಾರೆ. ಉಪದೇಶ ಶಾಸ್ತ್ರದಿಂದ, ಐತರೋಪನಿಷತ್ಲಿಂದ, ಕಠೋಪನಿಷತ್ಲಿಂದ, ಕೇನೋಪನಿಷತ್ತಿಂದ, ಭಗವದ್ಗೀತೆಯಿಂದ, ಗೌಡಪಾದ ಕಾರಿಕೆಗಳಿಂದ, ಚಾಂದೋಕೋಪನಿಷತ್ತಿಂದ, ತೈತರೋಪನಿಷತ್ತಿಂದ, ಹೀಗೆ ಪ್ರತಿಯೊಂದು ಉಪನಿಷತ್ತುಗಳಿಂದ ಅದನ್ನೆಲ್ಲ ಸ್ಟಡಿ ಮಾಡಿ ಕಡೀಕ ಈ ಪುಸ್ತಕವನ್ನು ಸರಸ್ವತಿ ಗುರುಗಳು ಬರೆದಿದ್ದಾರೆ. ಇದನ್ನು ಸ್ವಲ್ಪ ಅವರು ಹೇಳಿದಾಗೆ ತುಂಬ ಕಷ್ಟ. ಗುರುವಿನ ಒಂದು ಸಾನ್ನಿಧ್ಯದಲ್ಲಿ ಇದನ್ನು ಕೇಳಿದರೆ ಭಾಳ ಚೆನ್ನಾಗಿರ್ತದೆ. ಅವರು ಹೇಳೋ ಟೈಮ್ನಲ್ಲಿ ನಾವು ಪುಸ್ತಕ ಹಿಡ್ಕೊಂಡು ಕೇಳಿದರೆ ತುಂಬ ಈಸಿ ಆಗುತ್ತೆ ಅಂಥೇಳಿ ತಮ್ಮಲ್ಲೆಲ್ಲ ಅರಿಲಿಕ್ಕೆ ಬಯಸಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.